ಕವಿತೆಯ ಶೀರ್ಷಿಕೆ ಬೋಳು ಹಣೆ. ಆ ಈವ್ದು ಆಕೆಯ ಮಗಳದು ಸಹಜ ಬೋಳು ಹಣೆಯೇ. ಈವ್ ಆಡಮ್ ಅವರ ಮಗಳು ಸಂಚರಿಸಿದ್ದ ಕಾಡುಗಳೆಲ್ಲ ಹಸಿರು ತುಂಬಿದ ಬಸುರಿಯಾದರೂ ಅವರ ಹಣೆ ಇರಲಿ, ದೇಹವೂ ಬೋಳು. ಅವರುಟ್ಟ ಮೊದಲ ಉಡುಗೆಯ ಹೆತ್ತ ಬಳ್ಳಿ ಹುಯಿಲೆಬ್ಬಿಸಲಿಲ್ಲ ಬೋಳಾದನೆಂದು. ಅವರು ಕಡಿದು ಕಟ್ಟಿದ ಮನೆಯೆದುರ ಅದೇ ಮರವೂ ಗೋಳಾಡಲಿಲ್ಲ. ಅವರ ಸಂತಾನವಾದರೋ ಕಡಿಯಿತು ಮರಗಳ ಬಯಲು ಬೆತ್ತಲಾಗುವವರೆಗೆ. ಎಲ್ಲವ ಬೋಳಾಗಿಸಿದ ಸಂತಾನಕ್ಕೆ ಈಗ ತುಂಬಿಸುವ ಹುಕಿ. ನಡು ನೆತ್ತಿಯ ಸುಡು ಬಿಸಿಲಲ್ಲಿ ಸುರಿದ ಬೆವರಲಿ ಅವಳ ಹಣೆ ಕರಗಿ ಹರಿವಾಗ ಅಲ್ಲಿ ಬೊಟ್ಟಿಟ್ಟು ಗದರುತ್ತದೆ, ಹರಿಯ ಕೂಡದು ನೀನು ಬೆವರಿನೊಡನೆ. ಅಲ್ಲಿ ಬೊಟ್ಟಿಟ್ಟು ಗದರುತ್ತದೆ, ಹರಿಯ ಕೂಡದು ಬೆವರಿನೊಡನೆ ನೀನು. ನಗುತ್ತಾಳವಳು, ಹಣೆ ನನ್ನದು ಬೆವರ ಧಾರೆಯು. ನಗುತ್ತಾಳವಳು, ಬೊಟ್ಟು ಅಲಂಕಾರವೋ ಮರುಳೇ. ಸಮಯವಿದ್ದರೆ ತೀಡುತ್ತೇನೆ, ಇಲ್ಲವೇ ಬೆವರ ಸಾಲಂತೂ ಇದೆ. ತುಂಬಿದ ನಿನ್ನ ಹೊಟ್ಟೆಯ ಕಣ್ಣಿಗೆ ಕಾಣದ ಲೋಕ ವ್ಯಾಪಾರವಿದು. ಹೆಚ್ಚು ಚೌಕಾಸಿ ಬೇಡ, ನನ್ನೊಡನೆ ಹೆಚ್ಚು ಚೌಕಾಸಿ ಈಗ ಬೇಡ. ಹಸಿದ ಮಕ್ಕಳಿಗೆ ಹಿಟ್ಟು ಬೇಯಿಸಬೇಕಿದೆ ನಾನು. ಹಸಿದ ಮಕ್ಕಳಿಗೆ ಹಿಟ್ಟು ಬೇಯಿಸಬೇಕಿದೆ ನಾನು. ನಿನ್ನಂಥ ಮೈಗಳ್ಳ ಅವರ ಅಪ್ಪನಿಗೂ. ಹಸಿದ ಮಕ್ಕಳಿಗೆ ಹಿಟ್ಟು ಬೇಯಿಸಬೇಕಿದೆ ನಾನು. ನಿನ್ನಂಥ ಮೈಗಳ್ಳ ಅವರ ಅಪ್ಪನಿಗೂ. ನಮಸ್ಕಾರ.